ಡೇಸ್ ಯು ವೇರ್ ಆ್ಯಕ್ಚುಲಿ ನೀವು ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ದೀರಾ. ಅಂದರೆ ನಾನು ಕ್ಲಾಸ್ ಮಾಡೇ ಇಲ್ಲ. ಮಂಡೇ ಅದು ಸಂಡೇ ಮಾಡಿದ್ದು ಮಂಡೇ ಬಂತು. ಇವಾಗ ನಾವು ಯು ಹ್ಯಾವ್ ಟು ಒನ್ ಥಿಂಗ್. ಇದೇನು ಸಖತ್ತಾಗಿ ಕೊಟ್ಟಿದ್ದಾರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಫಾರ್ ಬರ್ತಾ ಇಲ್ಲ ಅಂತ ಯಾರು ನೆನಪೇ ಮಾಡಿಲ್ಲ. ಫಾರ್ ಪಾಲಿಟೆಕ್ನಿಕ್ಸ್. ಪಾಲಿಟೆಕ್ನಿಕ್ಸಿಗೆ we know that we need this language to to get through a certain number of interviews. ಅಲ್ಲಿ ಫಸ್ಟ್ ಐ ವಿಲ್ ಆಸ್ಕ್ ಯು ಸಮ್ ಏನಂತ ಅದಕ್ಕೆ ಗ್ರಾಮರ್ ಕೇಳ್ತಾರೆ, ಇದನ್ನ ಮಾಡಿ, ಆಮೇಲೆ ನೆಕ್ಸ್ಟ್ ಅದನ್ನು ಕೇಳ್ತಾರೆ, ಇದನ್ನು ಕೇಳ್ತಾರೆ. ದೆನ್ ಫೈನಲಿ ಯು ಹ್ಯಾವ್ ಟು ಗೋ ಅಂಡ್ ಮೀಟ್ ದ HR ಮ್ಯಾನೇಜರ್. HR ಮ್ಯಾನೇಜರ್ ಇರ್ತಾರೆ. ಏನಪ್ಪ ನಿನ್ನ ಹೆಸರು? ನಾನು ನಿಮ್ಗೆ ಮೊದಲೇ ಹೇಳಿದ್ದೇನೆ, ನನ್ನ ಹೆಸರು ಮೈ ನೇಮ್ ಇಸ್ ಅಂತ ಹೇಳಬೇಕು. ಆಮೇಲೆ ಮುಂದೆ ನಾನು ಹೇಳಿದ್ದೇನೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿವೈಡ್ ದಿ ಕ್ಲಾಸ್ ಇಂಟು ಕಪಲ್ ಆಫ್ ಪಾರ್ಟ್ಸ್. ಅಂದರೆ 2 ರೀತಿಯಿಂದ ಇವತ್ತಿನ ಕ್ಲಾಸು ನಾವು ಡಿವೈಡ್ ಮಾಡ್ತೀವಿ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ದ ಟೆಕ್ಸ್ಟ್ ಬುಕ್. ನಾನು ಇನ್ನಿವರೆಗೆ ಎಲ್ಲಿವರೆಗೆ ಮಾಡಿದ್ದೀನಿ ಟೆಕ್ಸ್ಟ್ ಬುಕ್ಕಲ್ಲಿ. ಒನ್ ಕ್ಯಾನ್ ಥಿಂಕ್ ಆಫ್ ಕರಿಯರ್ ಪ್ಲಾನಿಂಗ್ ಆಸ್ ಎ ಬಿಲ್ಡಿಂಗ್ ಬ್ರಿಡ್ಜಸ್ ಫ್ರಮ್ ಒನ್ಸ್ ಕರೆಂಟ್ ಜಾಬ್. ಸಿಕ್ಕಾಪಟ್ಟೆ ದೊಡ್ಡದು ಸೆಂಟೆನ್ಸ್ ಹೇಳ್ಬಿಟ್ಟಿದ್ದಾರೆ. ಕರೆಂಟ್ ಜಾಬ್ ಅಂದ್ರೆ ಏನು? ಅದು ಎಲೆಕ್ಟ್ರಿಕಲ್ ಜಾಬ್ ಅಲ್ಲ. ಮೈ ಕ್ಯಾಮ್ರಾಮ್ಯಾನ್ ಮೈ ಸನ್ ಈಸ್ ಹ್ಯಾವಿಂಗ್ ಅ ಬಿಟ್ ಆಫ್ ಕೋಲ್ಡ್, ಬಟ್ ಇಟ್ಸ್ ಓಕೆ. ಬಟ್ ವೆನ್ ಯು ಡೋಂಟ್ ರಿಯಲಿ ನೋ ವಾಟ್ ಯು ವಾಂಟ್ ಟು ಡೂ, ನೀವು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಲ್ಲ. ಯು ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್ ಟು ಡೂ. ಅವಾಗಲೇ ಇದೊಂದು ಕ್ವಶನ್ ಕೇಳಿದೆ ನಾವು ಹುಡುಗನಿಗೆ, ಸರ್ ಕೈತದ ಏನೋ ಮಾಡ್ತೀಯ ಅಂತಂತಂದೆ. ಸರ್ ನಾ ಧನಕ್ಕೆ ಯಾಕೆ ಹೋಗ್ತೇನ್ರಿ ಅಂತಂದ. ಮತ್ತೆ ಯಾಕೆ ಡಿಪ್ಲೊಮಾಕ್ಕೆ ಬಂದಿ ಅಂತ. ಇಲ್ರಿ ಸರ್ ನೋಡಿದೆ ರೀ, ಇಂಡಿಯಾದ ನಮ್ದು ಕರ್ನಾಟಕ ಆಗಲಿ ಹುಬ್ಳಿ ಆಗಲಿ ಇಲ್ಲೇ ಜಾಬ್ ಸಿಗೋದು ಭಾಳ ಕಡಿಮೆ ಆಗೈತೆ ರೀ. ಅದಕ್ಕೆ ಒಂದು 10 ದನ ಖರೀದಿ ಮಾಡ್ತೇನೆ ರೀ. 10 ದನ ಅಲ್ಲ, 5 ದನ ಮತ್ತು ಒಂದು 5 ಎಮ್ಮೆ ಖರೀದಿ ಮಾಡ್ತೇನೆ ರೀ. ಅವಕ್ಕೆ ಮಕ್ಕಳು ಹುಟ್ಟಿಸ್ತೇನೆ ರೀ. ಅವನಲ್ಲ ದನ ಆ್ಯಕ್ಚುಲಿ ಮಕ್ಕಳು ಹುಟ್ಟಿಸಿದ್ರು. ಅದರಿಂದ ಹಾಲು ಬರ್ತಲ್ರಿ, ಅದನ್ನು ಮಾರ್ಕೊಂಡು ನಾನು ಆರಾಮಾಗಿರ್ತೀನಿ. ಬಟ್ ಇಟ್ ಮೈಟ್ ಬಿ ಎ ಜೋಕ್, ಸ್ಟಾರ್ಟಿಂಗ್ ಜೋಕ್, ಬಟ್ that does not mean it's not a career. It is a career. ನಮ್ಮನೆಗೆ ಡೈಲಿ 9:30 ಬರ್ತಾರೆ, ಹಾಲು ಕೊಡ್ತಾರೆ, ಹೋಗ್ತಾರೆ ರಾತ್ರಿ. ಆ್ಯಂಡ್ ಆ್ಯಕ್ಚುಲಿ ಟು ಬಿ ಫ್ಯಾಕ್ಟ್ ನನಗಿಂತ ಜಾಸ್ತಿ ಅವನು ದುಡಿತಾ ಇದ್ದಾನೆ. ಐ ಟೆಲ್ ಯು ಒನ್ ಮೋರ್ ಥಿಂಗ್. ಇದೇ ವಿಷಯದಲ್ಲಿ ಒನ್ ಕ್ಯಾನ್ ಥಿಂಕ್ ಆಫ್ ಕರಿಯರ್ ಪ್ಲಾನಿಂಗ್ ಆಸ್ ಬಿಲ್ಡಿಂಗ್ ಬ್ರಿಡ್ಜಸ್ ಫ್ರಮ್ ಒನ್ಸ್ ಕರೆಂಟ್ ಜಾಬ್ ಕರಿಯರ್ ಟು ದ ನೆಕ್ಸ್ಟ್ ಜಾಬ್ ಕರಿಯರ್. ಅವತ್ತು ನಾನು ರೋಡಲ್ಲಿ ಹೋಗ್ತಾ ಇದ್ದೆ, ನಮ್ಮ ಕಾಲೇಜ್ ಹತ್ರ ಅಲ್ಲ, ಇಲ್ಲೇ ನಮ್ಮ ಮನೆ ಹತ್ರ ಕೇಶವಪುರಲ್ಲಿ. ಅಲ್ಲಿ ಸ್ವಲ್ಪ ಕಾಲು ನೋಸ್ತಾ ಇತ್ತು ನನಗೆ. ಕೂತ್ಕೊಂಡೆ, ಅಲ್ಲೊಂದು ಕಟ್ಟಿದೆ, ಅಲ್ಲೇ ಕೂತ್ಕೊಂಡೆ. ಐ ಸ್ಯಾಟ್ ದೇರ್ ಆ್ಯಂಡ್ ಐ ವಾಸ್ ಥಿಂಕಿಂಗ್, ಏನಪ್ಪ ಇದು ಹಿಂಗಾಗ್ತಾ ಇದೆ, ಇದು ಕೊರೋನಾ ವೈರಸ್ಸು ಎಲ್ಲ ಅಂತ. ಅಲ್ಲೇ ಮುಂದೆ ಒಬ್ಬ ಭಿಕ್ಷಕ ಬಂದ್ಬಿಟ್ಟು ಸಾರ್ ಸ್ವಲ್ಪ ದುಡ್ಡು ಕೊಡಿ. ನಿಮ್ಗೆ ಗೊತ್ತಿದೆ ಈಗಿನ ಕಾಲದಲ್ಲಿ ದುಡ್ಡು ಎಷ್ಟು ಬೆಲೆ ಆಗಿದೆ ಅಂತೇಳಿ. ನಾನು ಹೇಳಿದೆ, ಇಲ್ಲಪ್ಪ ನೋಡಲು ಮುಂದೆ ಎಷ್ಟು ದೊಡ್ಡ ಮನೆ ಇದೆ, ಅವ್ರ ಹತ್ರ ಕೇಳಿ ಕೊಡ್ಬೋದು. ಸರಿ ಆಯ್ತು ಸರ್ ಅಂತಂತ ಹೇಳ್ಬಿಟ್ಟು ಅವನ ಮುಂದೆ ಹೋದ ಆ ಮನೆಗೆ. ಅಲ್ಲಿ ಒಳಗಡೆಯಿಂದ ಒಬ್ರು ಅಮ್ಮ ಬಂದರು. ಆಂಟಿ ಅನ್ಬೋದು, ಅಮ್ಮ ಅನ್ಬೋದು, ಅಮ್ಮ ಅನ್ಬೋದು, ಏನೋ ಒಂದು ಬಂದರು. ಅವನು ಕೇಳ್ದ, ಅಮ್ಮ ತಾಯಿ ಸ್ವಲ್ಪ ದುಡ್ಡು ಕೊಡಮ್ಮ, ಊಟಕ್ಕೆ ಕಷ್ಟ ಅಂತ. ಅವರು ಫುಲ್ ಇದರಲ್ಲಿ ಹೇಳ್ಬಿಟ್ರು, ಇಲ್ಲ ನಾನು ದುಡ್ಡು ಕೊಡೋಕ್ಕಾಗಲ್ಲಪ್ಪ, ನನ್ನ ಹತ್ರ ಚೇಂಜ್ ಇಲ್ಲ ಅಂತಂತ. ಆ ಭಿಕ್ಷಕನ ಉತ್ತರ ಕೊಟ್ಟಿದ್ದೇನು ಗೊತ್ತಾ? ಸಖತ್ತಾಗಿದೆ, ಸಖತ್ ಕಾಮಿಡಿ ಆಗಿದೆ. ಅಮ್ಮ ನೀನು ಇದರಲ್ಲಿ ದುಡ್ಡು ಹಾಕ್ಬೇಡ, ನನ್ನ ಕೈಯಲ್ಲಿ ದುಡ್ಡು ಹಾಕ್ಬೇಡ, ಪೇಟಿಎಮ್ಮಿಂದ ಒಂದು 5 ರೂಪಾಯಿ ಕಳಿಸು ಅಂತ. ನಾವು ದ್ಯಾಟ್ ಮೈ ಫ್ರೆಂಡ್ಸ್ ಈಸ್ ಅವರ್ ಸಿಚುವೇಶನ್. ಇದೊಂದು ಪರಿಸ್ಥಿತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ದೆನ್ ಹಿ ಸೇಸ್, ವಿದೌಟ್ ದ ಬ್ರಿಡ್ಜ್, ಒಂದು ಸೇತುವೆ ಇಲ್ಲದೆ ಒನ್ ಮೇ ಈಸಿಲಿ ಸ್ಟಂಬಲ್ ಆರ್ ಲೂಸ್ ಡೈರೆಕ್ಷನ್. ಅದು ಸೇತುವೆಲೆ ಕರೆಕ್ಟಾಗಿ ಹೋಗ್ತಾ ಇರ್ತೇವೆ. ಈ ಕಡೆ ಒಂದು ಸ್ವಲ್ಪ ನೀರು, ಈ ಕಡೆ ಒಂದು ಸ್ವಲ್ಪ ನೀರು, ಬೆಂಕಿ ಅಂದರೆ ಬೆಂಕಿ ಅನ್ಕೋಬೋದು. ಬಟ್ ದಿಸ್ ಫೆಲೋ ಸೆಡ್, ವಿ ಆರ್ ಗೋಯಿಂಗ್ ಟು ಸ್ಟಂಬಲ್ ಆರ್ ಲೂಸ್ ಡೈರೆಕ್ಷನ್. ನಾವು ಈ ಒಂದು ನಮ್ಮ ಇದು ಏನಂತಾರೆ ಅದಕ್ಕೆ
ಇದನ್ನು ಮಾಡ್ಬೋದು, ಓ ಮೈ ಗಾಡ್ ಐ ಕ್ಯಾನ್ ಡೂ ದಿಸ್, ಇದನ್ನು ಮಾಡ್ಬೋದು, ಐ ಕ್ಯಾನ್ ಡೂ ದಿಸ್ ಅಂದರೆ ಆ್ಯಸ್ ಫಾರ್ ಆಸ್ ಐ ಹ್ಯಾವ್ ಅಬ್ಸರ್ವ್ಡ್, ನೋಡಿದ್ದೀನಿ. ಅವರು ಒಂದು ಬಿಸ್ನೆಸ್ ಕೆಲವು ಸ್ಟಾರ್ಟ್ ಮಾಡ್ತಾರೆ, 15 ದಿನ ಬಂದು ನಮ್ಮ ಮನೆ ಹತ್ರನೂ ಹೇಳ್ತಾ ಇದ್ದೀನಿ, ಕಾಲೇಜ್ ಹತ್ರನೂ ಹೇಳ್ತಾ ಇದ್ದಾರೆ, ಹೂ ಈಸ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಸರ್ವೈವ್ ಎಟ್ ದಿ ಎಂಡ್? ಇಟ್ ಸೀಮ್ಸ್ ಅ ವೆರಿ ಟಫ್ ಟಾಸ್ಕ್. ಇಫ್ ನಾಟ್ ಆದರೆ ಟೈಮ್ ಆ್ಯಂಡ್ ಎನರ್ಜಿ ಇನ್ ಟು ಮೇಕಿಂಗ್ ಯುವರ್ ಡಿಸಿಷನ್. ಆದರೆ ಎಲ್ಲದಕ್ಕಿಂತ ಮುಂಚೆ ಡಿಸಿಷನ್ ಮಾಡೋದು ತುಂಬ ಈಸಿ. ಓಕೆ, ನಾನು ಏರ್ ಫೋರ್ಸ್ ಪೈಲಟ್ ಆಗ್ತೇನೆ, ಪ್ಲೇನ್ ಉಡಾಯಿಸ್ತೇನೆ, ಓಕೆ ಫೈನ್, ವಂಡರ್ಫುಲ್ ಥಿಂಗ್. ಆದರೆ ನಿಮಗದು ಇಷ್ಟನ ಅದರಲ್ಲಿ, ಬಟ್ ಯುವರ್ ಎಫರ್ಟ್ ವಿಲ್ ಬಿ ವರ್ಕ್ ಆಟ್ ಇಟ್ ಇನ್ ಯುವರ್ ಲೈಫ್. ಆದರೆ ಯಾವುದೋ ಜಾಬ್ ಮಾಡಿ, ನೀವು ಕ್ಯಾನ್ ಡೂ ಎನಿ ಜಾಬ್ ದಟ್ ಯು ವಾಂಟ್. ಎಂಡ್ ಆಫ್ ದ ಡೇ ಯು ಶುಡ್ ಬಿ ಸ್ಯಾಟಿಸ್ಫೈಡ್ ಅಬೌಟ್ ಇಟ್. ಎಂಡ್ ಆಫ್ ದ ಡೇ ಅಂದರೆ ಇನ್ನು 40-50 ವರ್ಷ ನೀವು ಎಂಡ್ ಆಫ್ ದ ಡೇ ನೋಡೋದು, ಅಲ್ಲೇ ನೀವು ಮನೆಯಲ್ಲಿ ಕೂತ್ಕೊಂಡು ಒಂದು ರಿಕ್ಲೈನಿಂಗ್ ಚೇರಲ್ಲಿ, ಅಂದರೆ ಈ ಥರ ಆರಾಮಾಗಿ ಕೂತ್ಕೊಳ್ಳೋ ಚೇರಲ್ಲಿ ಕೂತ್ಕೊಂಡು ಬಟ್ ಥಿಂಕ್, ಹೌದು ನಾನು ಮಾಡಿದ್ದೇನೆ. ದ್ಯಾಟ್ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಈಸ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಇದು ವಿಡಿಯೋ ಇದೆ ಅಂತ ನಾನು ಹಾಕ್ತಾ ಇದ್ದೇನೆ, ಅದು ನೀವು ಅಷ್ಟೇ ನೋಡ್ತಾ ಇಲ್ಲ, ಸಿಕ್ಕಾಪಟ್ಟೆ ಜನರು ನೋಡ್ತಾ ಇದ್ದಾರೆ. ದೆನ್ ವಿಲ್ ಕಮ್ ಟು ದ ನೆಕ್ಸ್ಟ್ ಪಾರ್ಟ್, ಕರಿಯರ್ ಇಂಡಿಸಿಷನ್. ಕರಿಯರ್ ಇಂಡಿಸಿಷನ್ ಸಖತ್ ದೊಡ್ಡ ಪ್ರಾಬ್ಲಮ್. It's a very big problem that affects us. It's a very big problem that affects us. And career decision, ನಾನು ಐ ವಿಲ್ ಹೋಗಿ ಇಲ್ಲೇ ನಮ್ಮ ತಂದೆ ತಾಯಿ, ಇಲ್ಲಪ್ಪ ನೀನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡು, ನಿನಗೆ ಅಲ್ಲಿ ಜಾಬ್ ಕೊಡ್ತೇನೆ, ಇಲ್ಲಿ ಜಾಬ್ ಕೊಡ್ತೇನೆ, ಅದೆಲ್ಲ ಮಾಡು ಅಂತ ಹೇಳ್ತಾರೆ. ವಂಡರ್ಫುಲ್. ಬಟ್ ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದ ಜಾಬ್? ಮುಂದೆ KLX ಅವ್ರು ಹೇಳ್ತಾರೆ, ಹೌ ಡು ಯು ಮೇಕ್ ಅ ಕರಿಯರ್ ಚಾಯ್ಸ್ when you really don't know what you want to be? ನಿಮಗೆ ನೀವು ಏನಾಗಬೇಕು ಏನಿಲ್ಲ, ಇದೇ ನಾನು ಮೊದಲೇ ಹೇಳಿದ್ದೇನೆ. ಒಂದು ಏನಂತಾರೆ ಅದಕ್ಕೆ, ಟೀಚರ್ ಅವರಿಗೆ ಅವ್ರು ನೋಡಿದ್ರೆ ಆರ್ಟ್ಸ್ ಮಾಡಿರ್ತಾರೆ, ಆರ್ಟ್ಸಲ್ಲಿ ತುಂಬ ಇಷ್ಟ, ಸೈನ್ಸ್ ಡಯಾಗ್ರಾಮ್ ಮಾಡಂತ ಹೇಳ್ತಾರೆ. ಸೊ ಡಿಫಿಕಲ್ಟ್. ಯು ಶುಡ್ ನೋ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್ ಟು ಬಿಕಮ್. ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದರೆ ಹಾಗೆ ತಲೆ ಕರ್ಕೊಂಡು, ಅಣ್ಣ ಅದೇ PTM, ಸ್ವಲ್ಪ ಹಾಕಪ್ಪ ದುಡ್ಡು, ಸ್ವಲ್ಪ ತಿಂಡಿ ತಿಂತೇನೆ ಅಂತೇಳಿ. ಅಂಡ್ ದೆನ್ ಇಟ್ ಸೇಸ್ ಟಫ್ ಟಾಸ್ಕ್, ಸಖತ್ ಕಷ್ಟವಾದ ಇದೆ ಅಂತ ಒಂದು ಡಿಸಿಷನ್ ತಗೋಬೇಕು ನೀವು, ನಿಮ್ಗೆ ಗೊತ್ತಾಗಲ್ವಾ? ಇಟ್ ಸೇಸ್ ಇಟ್ಸ್ ನಾಟ್ ಈಸಿ, ಬಟ್ ಇಟ್ ಈಸ್ ಈಸಿ when you know what you want to do. ನನಗೆ ಇದೇ ಮಾಡಬೇಕು, ನಾನು ಒಂದು ರೈಟರ್ ಆಗ್ತೇನೆ, ನಾನು ಒಂದು ಬಿಲೀವ್ ಇಟ್ ಆರ್ ನಾಟ್ ಪೇಂಟರ್ ಆಗ್ತೇನೆ. ನಮಗೆಲ್ಲ ಇದೆಲ್ಲ ಆಪ್ಷನ್ಸ್ ಇರಲ್ಲ. ನೀನು ಇಂಜಿನಿಯರ್ ಆಗಬೇಕು ಅಷ್ಟೇ. ನಮ್ಮ ತಂದೆ ತಾಯಿ ಹೇಳಿದ ಮಾತು ನಾನು ಕೇಳಲೇಬೇಕು. ನನ್ನ ಇಷ್ಟ ಇದ್ದಿದ್ದು ಟೀಚಿಂಗಲ್ಲೇ, ಎಲ್ರಿಗೂ ನನ್ನ ಟೀಚಿಂಗ್ ಬರುತ್ತೆ. ಓಕೆ ಫೈನ್, ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಅಬೌಟ್ ಮೈ ಸೆಲ್ಫ್, ಬಟ್ ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ಕನ್ಸಿಡರ್ ವೈಲ್ ಮೇಕಿಂಗ್ ಯುವರ್ ಕರಿಯರ್. ದುಡ್ಡು ಕೆಲವು ಕಡೆ ಜಾಸ್ತಿ ಇರುತ್ತೆ, ಮನಸ್ಸಿನ ಸಮಾಧಾನ ಇರಲ್ಲ. ಕೆಲವು ಕಡೆ ಕಡಿಮೆ ಇರುತ್ತೆ, ಮನಸ್ಸಿನ ಸಮಾಧಾನ. ಇಷ್ಟಿದೆ ಅಪ್ಪ, ಒಂದು 10,000 15,000 ಸಂಬಳ, ಮನೆಗೆ ಬಾಡಿಗೆ ಕಟ್ತಾ ಇದ್ದೀನಿ, ರೇಷನ್ ತರ್ತಾ ಇದ್ದೀನಿ, ನನ್ನ ಬಸ್ ಪಾಸ್ ಇದೆ. ದೀಸ್ ಆರ್ ದ ಥಿಂಗ್ಸ್ ದಟ್ ಮೇಕ್ ಅ ಡಿಫ್ರೆನ್ಸ್. ನಿನ್ನೆ ಐ ವಾಸ್ ಲುಕಿಂಗ್ ಎಟ್ ಅ ಮೂವಿ. ಅದರಲ್ಲಿ that person, he told his parents, ನನಗಿದು ಮಾಡೋಕ್ಕೆ ಇಷ್ಟ ಇಲ್ಲ. ಪೇರೆಂಟ್ಸ್ ಸರಿಯಾಗಿ ಹೊಡೆದ್ರು. ಐ ಆಮ್ ನಾಟ್ ಬ್ಲೇಮಿಂಗ್ ದ ಪೇರೆಂಟ್ಸ್. ಯಾಕಂದರೆ ಈ ಇವಾಗಿನ ಕಾಲದಲ್ಲಿ, ನನ್ನ ಮಗ ಇಂಜಿನಿಯರು, ನನ್ನ ಮಗ ಡಾಕ್ಟ್ರು, ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನಿಮ್ಮ ಮನೆಯಲ್ಲಿ ಇರೋ ಮಗಳನ್ನ ನೋಡೋಕೆ ಬಂದಿದ್ದೇವೆ. ವಾಟ್ ಡಸ್ ದಟ್ ಮೀನ್? ಟ್ರೇಡ್ ಎಕ್ಸ್ಚೇಂಜಾ? ನೋ, ಇಟ್ ಡಸ್ ನಾಟ್ ಮೀನ್ ದ್ಯಾಟ್. ಸೊ ಗೋಯಿಂಗ್ ಫರ್ದರ್, ಬೆನಿಫಿಟ್ಸ್ ಎಷ್ಟಿದೆ. ರಿಯಲೈಸ್ ದ್ಯಾಟ್ ಮೆನಿ ಕರಿಯರ್ ಚಾಯ್ಸಸ್ ಆರ್ ಅವೈಲೇಬಲ್ ಟು ಯು. ನೀವು ಯಾವುದೋ ಒಂದು ಡಿಗ್ರಿ ಮಾಡಿ, ನಾಟ್ ಎನ್ ಇಶ್ಯೂ. ನೀವು BA ಮಾಡಿ, BCA ಮಾಡಿ, MTech ಮಾಡಿ, ಏನಾದರೂ ಮಾಡ್ಕೊಳ್ಳಿ. ಬಟ್ ನಿಮಗೇನು ಬೇಕು, ದಟ್ ಈಸ್ ಇಂಪಾರ್ಟೆಂಟ್. ದ ಸೆಕೆಂಡ್ ಪಾಯಿಂಟ್ಸ್ ಇವ್ರು ಹೇಳ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಹ್ಯಾವ್ ಎನ್ ಇನ್ಕ್ರೀಸ್ಡ್ ಸೆನ್ಸ್ ಆಫ್
ಸೆಲ್ಫ್ ಅವೇರ್ನೆಸ್, ಸ್ವಂತವಾದ ಸೆಲ್ಫ್. ನಿಮಗೇನು ಬೇಕು? ಅವೇರ್ನೆಸ್. ನಾನು ಇದನ್ನು ಮಾಡಬೇಕು. ದ್ಯಾಟ್ ಈಸ್ ಇಂಪಾರ್ಟೆಂಟ್. ದ್ಯಾಟ್ ಈಸ್ ವಾಟ್ ಡಿಫ್ರೆನ್ಶಿಯೇಟ್ಸ್ ಬಿಟ್ವೀನ್ ಅ ವಿನ್ನರ್ ಆ್ಯಂಡ್ ಅ ಲೂಸರ್. ಇದು ನಾನು ಎಲ್ಲೇ ಕೇಳಿದೆ ನಾನು ಅನ್ಸುತ್ತೆ. ಇವರು ವಿನ್ನರ್ಸಿಗೆಲ್ಲ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಅಲ್ಲೇ ಒಂದು 20 ವರ್ಷ 25 ವರ್ಷ ದುಡಿತಾರೆ, ಎಂಡ್ ಆಫ್ ದ ಡೇ ಆಯ್ತಪ್ಪ ಮುಗೀತು. ಬಟ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ಪ್ರೈವೇಟ್, ಒಂದು ಬಿಟ್ಟು ಇನ್ನೊಂದು ಜಾಬ್ ಅಡ್ಜಸ್ಟ್ ಆಗ್ತಾರೆ, ಇನ್ನೊಂದು ಜಾಬ್ ಬಿಟ್ಟು ಆ್ಯಂಡ್ ದೀಸ್ ಪೀಪಲ್ ಒಂದು ಜಾಬ್ ಬಿಟ್ಟು ಇನ್ನೊಂದು ಜಾಬು, ಇನ್ನೊಂದು ಜಾಬ್ ಬಿಟ್ಟು ಇನ್ನೊಂದು ಜಾಬು ಇವರೆಲ್ಲ ಮಾಡ್ತಾರಲ್ವ. ದೀಸ್ ಪೀಪಲ್ ಆರ್ ದ ಒನ್ ಹೂ ಆರ್ ಸಕ್ಸಸ್ಫುಲ್ ಅಟ್ ದಿ ಎಂಡ್. ಪ್ರತಿಯೊಂದು ದಿನ ನಮಗೆ ಒಂದು ಯುದ್ಧ ಇರುತ್ತೆ. ನಾನು ಬೆಳಗ್ಗೆ ಹೇಳಬೇಕು, ಓಕೆ, ಸ್ವಲ್ಪ ಹುಡುಗರು ಕಸ ಎಲ್ಲ ಹುಡುಗಲ್ಲ, ತಂಗಿಗಳು ಇರ್ತಾರೆ, ಅಕ್ಕಗಳು ಇರ್ತಾರಲ್ಲ, ಮಾಡ್ತಾರೆ, ಓದಪ್ಪ ನೀನು, ಓದಪ್ಪ ನೀನು, ಓದಪ್ಪ ನೀನು. ಬಟ್ ಇಫ್ ಯು ರಿಯಲಿ ಅದನ್ನು ನಾವನ್ನ ಹೊಂದಿಸ್ಕೊಂಡ್ರೆ ವಿ ಕ್ಯಾನ್ ಗೋ ಅಹೆಡ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎರಡಿದಾವೆ. ಟಾರ್ಗೆಟೆಡ್ ರೆಸ್ಯೂಮೆ. ನೀವು ಮೆಕ್ಯಾನಿಕಲ್ ಮಾಡಿರ್ಬೋದು, ದೆನ್ ಯು ಗೋ ಇಂಟು ಅ ಸಾಫ್ಟ್ವೇರ್ ಕಂಪ್ನಿ ಟು ಗಿವ್ ಇಂಟರ್ವ್ಯೂ. ಅದರಲ್ಲಿ ಏನು ಕೊಡ್ತೀರಾ? ನೀವು ಮೆಕ್ಯಾನಿಕಲ್ ಮಾಡಿದ್ದೀರಾ ಆ್ಯಂಡ್ ದೆನ್ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಹೌ ಕ್ಯಾನ್ ಯು ಗೆಟ್ ಎ ಜಾಬ್? ತುಂಬ ಕಷ್ಟ. ನಿಮ್ಮ ಐ ಕ್ಯಾನ್ ಟೆಲ್ ಯು ದ ಆನ್ಸರ್ ರೈಟ್ ನಾವು, ಅದು ಹೇಗೆ ಜಾಬ್ ಅದನ್ನು ಪಡ್ಕೋಬೇಕಂತ ಹೇಳಿ. ಬಟ್ ಥಿಂಗ್ ಇಸ್ ದ್ಯಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಾಟ್ ವಿ ವಾಂಟ್. ನಾನು ಸಾಫ್ಟ್ವೇರ್ ಇಂಜಿನಿಯರಲ್ಲಿ ಒಂದು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, E&C, E&D ಅದರಲ್ಲೆಲ್ಲ ಇರ್ಬೋದು ನಾವು. ಆದರೆ ವಿ ಹ್ಯಾವ್ ಟು ಬಿ, ಒಂದು ಮುಖ್ಯವಾದ ಒಂದು ಶಬ್ದವನ್ನು ನಿಮ್ಗೆ ಹೇಳ್ಕೊಡ್ತೀನಿ ನಾನು. ತುಂಬ ಸಖತ್ತಾಗಿದೆ ವರ್ಡು. ತುಂಬ ಒಂದು ದೊಡ್ಡ ಶಬ್ದ ಇದು, ಮಲ್ಟಿ ಟಾಸ್ಕಿಂಗ್. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದನ್ನು ನಾವು ನಮ್ಮ ತಾಯಿಗಳಲ್ಲಿ, ನಮ್ಮ ಸಿಸ್ಟರ್ಸ್ಗಳಲ್ಲಿ, ನಮ್ಮ ಮಕ್ಕಳಲ್ಲಿ, ಅದೇ ನಮ್ಮ ಮಕ್ಕಳೆಲ್ಲ ಬಿಡೋದು ಅದನ್ನ ನೋಡ್ತೇವೆ. ಹೆಣ್ಮಕ್ಳಲ್ಲಿ ಮಲ್ಟಿ ಟಾಸ್ಕಿಂಗ್. ಇವರು ಸಖತ್ತಪ್ಪ. ಬೆಳಗ್ಗೆ ಗ್ಯಾಸ್ ಇರುತ್ತೆ, ಒಂದು ಕಡೆ ಸಾರು ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಚಪಾತಿ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಒಗ್ಗರಣೆ ಹಾಕ್ತಾರೆ, ಚಪಾತಿ ಉಲ್ಟಾ ಹಾಕ್ತಾರೆ. ಡಿಫಿಕಲ್ಟ್ ಜಾಬ್, ಬಟ್ ವಿ ಹ್ಯಾವ್ ಟು ಬಿ ಗುಡ್ ಅಟ್ ದಿಸ್. ಐ ಆಮ್ ರೈಡಿಂಗ್ ಅ ಬೈಕ್, ಫೈನ್, ಒಳ್ಳೆಯದು. ಆದರೆ ರೈಡಿಂಗ್ ಮಾಡಬೇಕಾದ್ರೆ ಗಂಡಸರು ಏನು ಮಾಡ್ತಾರೆ? ಫೋನ್ನ ಇಲ್ಲಿಟ್ಕೊಳ್ತಾರೆ, ಹೀಗೆ ಹೋಗ್ತಾ ಇರ್ತಾರೆ. ಅದು ಇಷ್ಟು ಅಭ್ಯಾಸ ಆಗಿಬಿಟ್ಟಿದೆ ಅಂದರೆ, ಅದು ಫೋನ್ ಜೇಬಲ್ಲಿದ್ದರೂ ಅವ್ರ ಗಾಡಿ ಹೀಗೆ ಹೋಗ್ತಾರೆ. ಇಟ್ಸ್ ಫನಿ ಬಟ್ ಮೇಕ್ ಸೆನ್ಸ್. ಓಕೆ, ದೆನ್ ಲಾಸ್ಟ್ ಒನ್, ಡೆವಲಪ್ ರಿಲೇಶನ್ಶಿಪ್ಸ್ ವಿತ್ ಹ್ಯೂಮನ್ ರಿಸೋರ್ಸ್ HR ಡಿವಿಷನ್. HR ಡಿವಿಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಬೆಂಗಳೂರಲ್ಲಿ, ಇನ್ ಬ್ಯಾಂಗ್ಳೂರ್, ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ. ಯಾರಪ್ಪ ಯಾರ ಜೊತೆ ದೋಸ್ತಿ ಮಾಡಬೇಕು ಅಂತ ನನಗೆ 3 ಜನರು ಮಾತ್ರ ಗೊತ್ತಾಯಿತು. HR ಮ್ಯಾನೇಜರ್, ಅಡ್ಮಿನ್ ಅಂದರೆ ಫೈನಾನ್ಸ್ ಎಲ್ಲ ಇನ್ಕ್ಲೂಡ್ ಇರುತ್ತೆ, ಆ್ಯಂಡ್ ಸೆಕ್ಯೂರಿಟಿ. 3 ಜನರ ಜೊತೆ ನಾನು ಚೆನ್ನಾಗಿ ಒಳ್ಳೆ ಇದನ್ನು ಮಾಡಿಕೊಂಡೆ, ಫ್ರೆಂಡ್ಶಿಪ್ ಮಾಡಿಕೊಂಡೆ. ಆದರೆ ಏನಕ್ಕೆ ಹೇಳ್ತಾ ಇದ್ದೀನ ನೀವು ಸ್ವಲ್ಪ ತಿಳ್ಕೊಳ್ಳಿ. ಹ್ಯಾವ್ ಗುಡ್ ರಿಲೇಷನ್ಶಿಪ್, ಒಳ್ಳೆ ರಿಲೇಷನ್ಶಿಪ್ ಇರಬೇಕು. ಅದರ್ವೈಸ್ ಯಾರಪ್ಪ ನೀನು ಸೆಲೆಕ್ಟ್ ಆಗಿದೆಯಾ, ಹೋಗಪ್ಪ ನೀನು ಕೆಲಸ ಮಾಡು. ಇಲ್ಲಾಂದರೆ ಇಫ್ ಯು ಆರ್ ಪರ್ಸನಲ್ ಇದ್ದೇವೆ, ಸಾರ್ ಇದು ಈ ತಿಂಗಳ ಸ್ವಲ್ಪ ಕಷ್ಟ ಇದೆ, ನಮ್ದೊಂದು ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು, ಸರಿ ಯಾರನ್ನ ಮೀಟ್ ಆಗಬೇಕು. ಸೊ ಆಲ್ ದೀಸ್ ಥಿಂಗ್ಸ್, ಎಲ್ಲ ವಿಷಯಗಳು ಇಟ್ ಹ್ಯಾಪನ್ಸ್. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ವಿ ಕಾಂಟ್ ಹ್ಯಾವ್ 2 ವಿನ್ನರ್ಸ್. ಒಂದೇ ಏನಂತಾರದಕ್ಕೆ, ಒಂದೇ ಜಾಮೀನಲ್ಲಿ ಇಬ್ಬರು ಹುಲಿಗಳು, ವಾಟ್ ಟೈಗರ್ಸ್ ಕಾಂಟ್ ಬಿ ದೇರ್. ಸೊ ಮೈ ಫ್ರೆಂಡ್ಸ್, now almost half the lesson is
ಕಂಪ್ಲೀಟೆಡ್. ನಾಳೆ ಮಿಕ್ಕಿದ ಲೆಸನ್ ಕಂಪ್ಲೀಟ್ ಮಾಡೋಣ. ಓಕೆ. ಸೊ ಬಟ್ ನೆಕ್ಸ್ಟು ನಿನ್ನೆ ನಾವು 8 ಪದಗಳನ್ನು ಬರೆದಿದ್ವಿ. ಅದರಲ್ಲಿ ಲಾಸ್ಟ್ ಕ್ಲಾಸಲ್ಲಿ ವಿ ಡಿಸ್ಕಸ್, ಅಂದರೆ ಬರ್ಕೊಂಡಿರ್ಬೋದು, ನೀವು ಬರ್ಕೊಂಡಿರಬಹುದು, ಅನ್ಲೇಬೇಕಾಗತ್ತೆ. ಯಾಕಂದರೆ ಇದು ಕರೋನಾ ವೈರಸ್ ಬಂದಿದೆ, ಬಟ್ ವಿ ಕ್ಯಾನ್ ಬೀಟ್ ಇಟ್ ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ವಿ ಆರ್ ದ ಬೆಸ್ಟ್ ಅಮಂಗ್ ಆಲ್ ದ ಕ್ರಿಯೇಷನ್ಸ್. ಯಾವುದನ್ನು ನಾವು ಎದುರಿಸ್ಬೋದು. ಆದರೆ ನಾನು ಎಲ್ಲ ಡೈನೋಸರು, ಜುರಾಸಿಕ್ ಪಾರ್ಕು ಅದೆಲ್ಲ ನಾನು ಮುಗಿಸ್ಬಿಟ್ಟು ಬಂದ್ಬಿಟ್ಟು ನಾವು ಮಾತಾಡೋಕ್ಕೆ ಬರಲ್ಲ ಅಂತಂದರೆ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ಅದೇನೋ ಅಂತಲ್ಲ ಕಾಗಿರ್ತಾರೆ ಕಾವು ಕಾವು ಅಂತಂತೇಳಿ. ಬಟ್ ನಾವು 8 parts ಆಫ್ ದ ಸ್ಪೀಚ್ ವಿ ಆರ್ ಗೋಯಿಂಗ್ ಟು ಲರ್ನ್. ಇಲ್ಲಿ ನೌನ್ ಅಂತಿದೆ, ಅದು ಬೈಗಳಲ್ಲ ಯಾವ ನೌನ್ ಅಂತಂತ ಹೇಳಿ. ಥಿಂಗ್ ಇಸ್ ದಟ್ ಐ ರಿಮೆಂಬರ್ ಅ ಜೋಕ್. ಒಬ್ಬರು ಫ್ಯಾಮಿಲಿ ಇತ್ತು, ತಂದೆ ತಾಯಿ ಇದ್ರು. ತಂದೆಗೆ ಸ್ವಲ್ಪ ಡೌಟು ಬರ್ತಾ ಇತ್ತು, ನನ್ನ ಮಗನ ಪ್ರೀತಿಸ್ತಾನೋ ಇಲ್ವೋ ಅಂತಂತೇಳಿ. ಅದಕ್ಕೆ ಅವನೊಂದು ಒಳ್ಳೆ ಐಡಿಯಾ ತೆಗೆದುಬಿಟ್ಟ. ಒಂದು ಕೆಲಸ ಮಾಡ್ತೇನೆ, ನೀನು ಅಡುಗೆ ಮನೆಗೆ ಹೋಗು ಅಂತ ಅವನು ಹೇಳ್ದ. ನಾನು ಇಲ್ಲೇ ಇರ್ತೇನೆ, ಚಿಕ್ಕದಾಗಿರೋದು ಒಂದು ಕಲ್ಲು ಅವನ ಮೇಲೆ ಒಗಿತೇನೆ. ಒಗೆದ್ಮೇಲೆ ಅವನಪ್ಪ ಅಂದರೆ ಅವ್ನು ನನ್ನ ಜಾಸ್ತಿ ಪ್ರೀತಿಸ್ತಾನೆ, ಅಮ್ಮ ಅಂದರೆ ನಿನ್ನ ಜಾಸ್ತಿ ಪ್ರೀತಿಸ್ತಾನೆ. ಸರಿ, ಓಕೆ ಆಯಿತು, ಎಲ್ಲ ಆಯ್ತು, ಅರೇಂಜ್ಮೆಂಟ್ ಆಯಿತು. ಪಾಪ ಹುಡುಗ ಹಿ ವಾಸ್ ರೀಡಿಂಗ್ ದ ಬುಕ್. ಅಪ್ಪ ಚಿಕ್ಕದೊಂದು ಕಲ್ಲು ತೊಗೊಂಡ್ರು, ಸರಿಯಾಗಿ ಅವ್ನ ತಲೆಗೆ ಹೊಡೆದು ಸುಮ್ಮನೆ ನಿಂತ್ಕೊಂಡ್ಬಿಟ್ರು. ಆ ಕಲ್ಲು ಹೋಗಿ ಅವ್ನ ತಲೆಗೆ ಬಡೀತು. ಅವನ ಮೇಲೆ ನೋಡ್ದ. ಅವನೇನು ಹೇಳಿರ್ಬೇಕು, ಯಾವ ಧನ ಕಾಯವ ಕಲ್ಲು ಹೋಗ್ಯವ, ಏ ಅಪ್ಪ ನೋಡ್ಲಿ ಯಾವ ನೋಡಿ ಯಾರು ನಾ ಬೇಸ್ ಮಾಡ್ಬೇಕಾರ ಕಲ್ಲಿಗೆ ಹಾಕ್ತಾರ ನನ್ನ ಮೇಲೆ. ಇಟ್ ಡಸಂಟ್ ಮ್ಯಾಟರ್. ವಾಟ್ ಮ್ಯಾಟರ್ಸ್ ಇಸ್ ದಿಸ್ ಯುವರ್ ಲ್ಯಾಂಗ್ವೇಜ್. ಈಗ ನೌನಲ್ಲಿ ಆಸ್ ವಿ ನೋ 1 2 3 4 ನಮಗಷ್ಟೇ ಗೊತ್ತು. ಎಲ್ಲ ಯಾವುದಪ್ಪ? ಫಸ್ಟ್ ಒನ್ನು ಪ್ರಾಪರ್ ನೌನ್, ಅಂದರೆ ಪ್ರಾಪರ್ ಆಗಿರೋ ನೌನ್. ನೌನ್ ಅಂತ ಹೇಳಿ ಬೈಗಾಗಬೇಕು. ದೆನ್ ಕಾಮನ್ ನೌನ್, ದೆನ್ abstract noun, ಆಮೇಲೆ ಲಾಸ್ಟ್ಗೆ ಕಲೆಕ್ಟಿವ್ ನೌನ್. ದೀಸ್ ಆರ್ ದ ಫೋರ್ಮೋಸ್ಟ್. ಇವು ಅಷ್ಟೇ ಇಂಪಾರ್ಟೆಂಟು. ಆದರೆ ಈ ಒಂದು ತುದೆಯಿಂದ ಇನ್ನೊಂದು ತೆಗಿಯೋಣಂತೆ. ನಾನು ತೆಗ್ದಿಲ್ಲ, ಅವರು 1947 ಇಸ್ವಿಯಲ್ಲಿ ಬಿಟ್ಟು ಹೋದ್ರಲ್ಲ, ಅವ್ರದ್ದೊಂದು ಇಟ್ಬಿಟ್ಟು ಹೋಗಿದ್ದಾರೆ ಎಕ್ಸ್ಟ್ರಾ. ಇದಕ್ಕೆ ನೌನ್ ಆಫ್ ಮಟೀರಿಯಲ್. ಸೊ ಆಕ್ಚುಲಿ ನಮ್ಮ ಇದರಲ್ಲಿ ಇರೋದು, ಆಮೇಲೆ ಲೈಕ್ ನೀವು ಟೆಕ್ಸ್ಟ್ ಬುಕ್ ನೀವು ನೋಡಿದ್ರೆ there are going to be 5 kinds of nouns. ಇಲ್ಲಿ ಪ್ರಾಪರ್ ನೌನು, ಕಾಮನ್ ನೌನು, ಅಬ್ಸ್ಟ್ರಾಕ್ಟ್ ನೌನು, ಕಲೆಕ್ಟಿವ್ ನೌನು, ನೌನ್ ಆಫ್ ಮಟೀರಿಯಲ್. ನಂಬರ್ 1 ಎಲ್ಲ ಕಡೆ ಬರೀ ನೌನ್ ಅದಾವು. ನೌನ ನಡೆಸ್ಕೊಂಡು ಹೋಗೋಣ ನಾವು. ಪ್ರಾಪರ್ ನೌನ್ ಅಂದರೆ ಎನಿಥಿಂಗ್. ಇದನ್ನಷ್ಟೇ ಕಲಿಯೋಣ. ಪ್ರಾಪರ್ ನೌನ್ ಪರ್ಫೆಕ್ಟ್ ಆಗಿ ಕಲಿಯಿರಿ. ಪ್ರಾಪರ್ ನೌನ್ ಮೀನ್ಸ್ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಈಗ ಸಪೋಸ್ ನಂತರ ಚಾಕ್ ಇದೆ, ದಿಸ್ ಇಸ್ ಅ ಚಾಕ್. ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟಿದೆ ಚಾಕು. ಅದು BBA ಮತ್ತು MBA ಸ್ಟೂಡೆಂಟ್ಸಿಗೆ ಕಲಿಸಿ ಚಾಕ್ ಡಬ್ಬಿನೇ ಖಾಲಿ ಆಗಿದೆ. ಬಟ್ ಥಿಂಗ್ ಇಸ್ ದ್ಯಾಟ್ ಇಫ್ ಐ ಕಾಲ್ ದಿಸ್ ಚಾಕ್, ಈ ಚಾಕಿಗೆ ನಾನೊಂದು ಹೆಸರಿಟ್ಟೆ, ಇದು XYZ ಚಾಕು ಅಂದರೆ ಅದಕ್ಕೆ ಹೆಸರು ಬಂತು. ಸೊ ಎನಿಥಿಂಗ್ ದಟ್ ಸ್ಟಾರ್ಟ್ಸ್ ನೇಮ್, ಪರ್ಸನ್, ಪ್ಲೇಸ್. ಈ ಹುಬ್ಳಿ ನಮ್ಮೆಲ್ಲರ ಪ್ರೀತಿಯ ಊರು, ಅಪಾರ್ಟ್ ಫ್ರಮ್ ದ ಗಟರ್ಸ್ ಅಂಡ್ ಎವ್ರಿಥಿಂಗ್. ಹುಬ್ಳಿ ಸ್ಟಾರ್ಟಿಂಗ್ ವಿತ್ ಇಟ್. ರಾಜು ಸ್ಟಾರ್ಟಿಂಗ್ ವಿತ್ ಇಟ್. ನಾವು ಈತ ಹೆಸರಿಡಬೇಕಾದ್ರೆ, ಪರ್ಫೆಕ್ಟಾಗಿ ಹೆಸರಿಡಬೇಕಾದ್ರೆ ವಿ ಹ್ಯಾವ್ ಟು ಲರ್ನ್ ದಿಸ್ ಥಿಂಗ್ಸ್. ನೆಕ್ಸ್ಟ್ ಕಾಮನ್ ನೌನು, ಕತ್ತಿ, ಹಂದಿ, ದನ ಕಾಯೋರು, ಆಲ್ ದೀಸ್ ಥಿಂಗ್ಸ್ ವಿಲ್ ಕಮ್ ಇನ್ ದಟ್. ಕೌಸ್, donkeys, dogs, etc. ಇದೆಲ್ಲ ಏನಿದೆ
ಕಾಮನ್ ಆಗಿ ಯೂಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಕಾಮನ್ ಅಂದ್ರೆ ಸಿಕ್ಕಾಪಟ್ಟೆ ಎಲ್ಲದರಲ್ಲಿ ಯೂಸ್ ಆಗುತ್ತೆ. ಏನಪ್ಪ ಏರಿಯಾಕ್ ಬಂದ್ರೆ 6 ಬಾರ್ಗಳಿದ್ದಾವೆ. ಈಗ ಬಾರ ಏನು ಅದು ಹಚ್ತಾರಲ್ಲ ಫಾರ್ ದ ಥಿಂಗ್ ರೂಫಿಗೆ, ಅದ ಗೊತ್ತಾಗಲ್ಲ. ಬಟ್ ವಿ ನೋ ದಟ್ ಕಾಮನ್ ನೌನ್ ಇಸ್ ಕೌಸ್, ಡಾಂಕೀಸ್, ಡಾಗ್ಸ್, ಟ್ರೀಸ್, ಸ್ಕೂಲ್ಸ್, ಗಾರ್ಡನ್ಸ್, ಇವೆಲ್ಲ ಕಾಮನ್ ಇದೆ. ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಿಸ್ ಕಾಮನ್ ನೌನ್. ಇದ್ರ ಮುಂದ್ಗಡೆ ಯಾವುದು ಕ್ರಿಯೆ ಪದಗಳನ್ನು ನಾವು ಅಂದರೆ ವರ್ಬನ್ನ ಯೂಸ್ ಮಾಡ್ತೇವೆ, ದ್ಯಾಟ್ ಮೇಕ್ಸ್ ಅ ಡಿಫರೆನ್ಸ್. ದೆನ್ abstract noun, we can feel it but we cannot touch it. Feel it but cannot touch it ಅಂದ್ರೆ ಏನು? ಏನಪ್ಪ abstract noun? ಆನೆಗೆ ತುಂಬಾ ಶಕ್ತಿ ಇದೆ, ಒಂದು ಹುಲಿಗೆ ತುಂಬಾ ಒಂದು ಸ್ಪೀಡ್ ಇದೆ, ಲೆಪರ್ಡ್, ಚೀತಾ, ಆ ಸ್ಪೀಡು ಅದೆಲ್ಲ. ನಾವು ದಿಸ್ ಅಬ್ಸ್ಟ್ರಾಕ್ಟ್ ನೌನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದು ಬೇರೆ ಬೇರೆ ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಕಲೆಕ್ಟಿವ್ ನೌನು ತುಂಬಾ ಈಸಿ. ಈಗ ಒಂದು ಗುಂಪಲ್ಲಿ ಕೂತಿರ್ತಾರೆ, ಆ ಗುಂಪೇ ಕಲೆಕ್ಟಿವ್ ನೌನ್. ಎಲ್ಲರನ್ನು ಸೇರಿಸ್ಬಿಟ್ಟು ಐ ಹ್ಯಾವ್ ಅ ಕ್ಲಾಸ್ ಆಫ್ 0 ಸ್ಟೂಡೆಂಟ್ಸ್, 0 ಅಗೇನ್ ಬಿಕಮ್ಸ್ ಅ ಕಲೆಕ್ಟಿವ್ ನೌನ್. ದೆನ್ ದ ಲಾಸ್ಟ್ ಒನ್ ನೌನ್ ಆಫ್ ಮೆಟೀರಿಯಲ್, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಕ್ಸಾಮ್ ಅಲ್ಲಿ ನಿಮ್ಗೆ ಇದು ಬಂದೇ ಬರುತ್ತೆ. ದೋಸ್ ಆರ್ ಪಾಲಿಟೆಕ್ನಿಕ್ ಆರ್ ಗೋಯಿಂಗ್ ಟು ಏನಂತಾರೆ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈ ನೌನ್ಸ್ಗಳನ್ನ ತುಂಬಾ ಕೇಳ್ತಾರೆ. ನನ್ನ ಬಟ್ಟೆ ಗ್ರೀನ್ ಆ್ಯಂಡ್ ವೈಟ್ ಆಗಿದೆ. ಗ್ರೀನ್ ಆ್ಯಂಡ್ ವೈಟ್ ಏನಾಗತ್ತಪ್ಪ, ಅದು ವರ್ಡ್ ಇಂಗ್ಲೀಷಲ್ಲಿ ಬಂದಿದೆ, ದ್ಯಾಟ್ ಬಿಕಮ್ಸ್ ನೌನ್ ಆಫ್ ಕಲರ್. ನಂಬರ್, ನನ್ನ ಹತ್ರ 30 ರೂಪಾಯಿ ಇದೆ, ನನ್ನ ಹತ್ರ 30 ರೂಪಾಯಿ ಇದೆ. 30 ರೂಪಾಯಿ ಏನಾಗುತ್ತೆ, ಐ ಹ್ಯಾವ್ 30 rupees. 30 ಬಿಕಮ್ಸ್ ದ ನೌನ್ ಆಫ್ ನಂಬರ್. ನಂಬರ್ಸ್ ಗೊತ್ತಲ್ವಾ ನಿಮಗೆ? 1 2 3 4 5 ಇದೇನಂತಾರೆ, ನೋಟ್ ಎಣಿಸ್ಲಿಕ್ಕೆ ಸಖತ್ ಈಸಿ ಆಗುತ್ತೆ. ಅಂಡ್ ದೆನ್ ಮಟೀರಿಯಲ್. ಮಟೀರಿಯಲ್ ನೌನ್ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಐ ವಿಲ್ ಟ್ರೈ ಟು ಡೂ ಮೈ ಬೆಸ್ಟ್. ಮಟೀರಿಯಲ್ ನೌನ್ ಅನ್ನ ವಿ ಕ್ಯಾನ್ put it under sometimes common noun or material. Blues ante bandre baralla, grays antanu baralla. All these things, okay? This is our class for today. Hope you guys ಎಲ್ಲರೂ ಇದನ್ನು ನೋಡ್ತೀರಾ. ನಮ್ಮ ಕಾಲೇಜಿಂದ ಒಬ್ರು ನಮ್ಮ ಕಲೀಗ್ ಹೇಳಿದ್ರು, ಒಬ್ರು ಲೈಬ್ರರಿ ಹೇಳಿದ್ರು, ಬೇರೆ ಕಾಲೇಜಿಂದ ಹೇಳಿದ್ರು, ಸರ್ ಈ ಥರ ಸಿಂಪಲಾಗಿ ಕಳಿಸಿ ನೀವು ಹುಡುಗರನ್ನ ಇಂಪ್ರೂವ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು. ಸೊ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ನಾನೆಲ್ಲ ಹೇಳಲ್ಲ, ಇದು ಫ್ರೀ ಆಗಿದೆ, ಎಂಜಾಯ್ ಮಾಡಿ. ಓಕೆ, ಹ್ಯಾವ್ ಅ ನೈಸ್ ವೆನ್ಸ್ಡೇ. ಆ್ಯಂಡ್ ಸಾಯಂಕಾಲ ಇನ್ನೊಂದು ಕ್ಲಾಸ್ ಮಾಡ್ತೇನೆ, BBA ಕ್ಲಾಸ್ ಆದಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆಯಿತಾ? ಟೇಕ್ ಕೇರ್, ಹ್ಯಾವ್ ಅ ನೈಸ್ ಮಂಡೇ, ಬಾಯ್.